ಏನು ಗೊತ್ತಿಲ್ಲದೆ ದಯವಿಟ್ಟು ಮಾತಾಡಕ್ಕೆ ಹೋಗಬೇಡಿ. ನಿಮ್ಮನ್ನೆಲ್ಲ ನಾವು ಪ್ರೀತಿಸ್ತೀವಿ ರಾಜ, ನಿಮ್ಮನ್ನೆಲ್ಲ ತುಂಬಾ ಪ್ರೀತಿಸ್ತೀವಿ. ನಾವು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ. ನಾವು ಇದನ್ನ ಇಲ್ಲಿ ಪೂಜೆ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ, ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದೀವಿ. ಸ್ಮಾರಕ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ 6.5 ವರ್ಷ ಪ್ರಯತ್ನ ಪಟ್ಟಿದ್ದೀವಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ ಕೂಡ, ಸರ್ ನಮ್ಮ ಇಲ್ಲಿ ಚಪ್ಪಲಿ ಸೌದಿಲ್ಲ, ನಮ್ಮ ಕಾಲುಗಳಿಗೆ ಸೌದು ಹೋಗಿದೆ ಅಂತ. ಅಷ್ಟು ಅಲ್ದು ನಮ್ಗೆ ಸಾಕಾಗೋಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಸೂಚಿಸಿದ್ರು, ಇಲ್ಲ ಆಗ್ತಾ ಇಲ್ಲ, ಬೇರೆ ಕಡೆ ಹೋಗಿ. ಅವ್ರು ಹೇಳೋದ ಮೇಲೆ ಅಲ್ಲೂ ಕೂಡ ನಿಮ್ಗೆ ಗೊತ್ತಿಲ್ಲ, ಅದನ್ನು ನಾನು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪುಸ್ತಕನೇ ಬರೀಬಹುದು. ಇಲ್ಲೂ ಬೆಂಗಳೂರಲ್ಲೇ ಎಷ್ಟೋ ಜಾಗಗಳು ನೋಡಿದ್ದಾಯ್ತು, ಅಲ್ಲೂ ಒಂದಿಷ್ಟು ವರ್ಷಗಳು ಹೋಯ್ತು. ಮೈಸೂರಲ್ಲೂ ಒಂದಿಷ್ಟು ಜಾಗಗಳು ನೋಡಿದ್ದಾಯ್ತು. ಈಗ ಆಗಿರೋ ಸ್ಮಾರಕ ಅಲ್ಲೂ ಒಂದಿಷ್ಟು ಜನ ಕೇಸ್ ಹಾಕಿದ್ರು, ಅಲ್ಲೂ ಒಂದಿಷ್ಟು ಹೋರಾಟ ಆಯಿತು. ಕಂಠೀರವ ಸ್ಟುಡಿಯೋದು ಕೆಲವರು ಕೇಳ್ತಾ ಇರ್ತಾರೆ, ಗೌರ್ಮೆಂಟ್ ಅವ್ರು ಹೇಳಿದ್ದು ನೀವು ಯಾಕೆ ಮಾಡಲಿಲ್ಲ ಅಂತ. ಅದು 2018 ಸುಮಾರು ಏನೋ ಕೇಳಿದ್ರು ನಮ್ಮನ್ನು. ಆಗ ಆಲ್ರೆಡಿ ಮೈಸೂರಲ್ಲಿ ನಮಗೆ ಜಾಗ ಕೊಟ್ಟಿದ್ರು, ಜಾಗದ ಬಗ್ಗೆ ಎಲ್ಲ ಮಾತುಗಳಾಗಿದ್ದು. ಕೋರ್ಟ್ ಕೇಸ್ ಏನೋ ಒಂದು ಸ್ವಲ್ಪ ದಿವಸದಲ್ಲಿ ಮುಗಿಯುತ್ತೆ, ಅಲ್ಲೇ ನೀವು ಸ್ಮಾರಕ ಕಟ್ಟಬಹುದು ಅಂತ ಹೇಳಿದ್ರು. 1 ಜಾಗ, 2 ಜಾಗ, 3 ಜಾಗ, 4 ಜಾಗ, ಈ ಥರ ಜಾಗಗಳು ಬದಲಾಗ್ತಾನೆ ಹೋಗಿದ್ವು. ಅದಕ್ಕೆ ಅಲ್ಲಿ ಆಗ್ತಾ ಇದೆ, ಈಗ ಇನ್ನೂ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಆಗೋ ಸಾಧ್ಯತೆ ಇದ್ದಾಗ ತಿರ್ಗಾ ಕಂಠೀರವ ಅಂತ ಹೇಳಿದ್ರೆ ಅವಾಗ ನಾವು ಅದನ್ನು ಬೇಡ ಅಂತ ಹೇಳೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. 2009 ಡಿಸೆಂಬರ್ 30ಕ್ಕೆ ಕಂಠೀರವಾದಲ್ಲಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ ನಮಗೆ. ಅದು ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕೆಲವು ಪದಗಳನ್ನು ಹೇಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಹೂತು ಹಾಕಿರೋ ಜಾಗ ಅಲ್ಲ, ಇದು ದಹನ ಮಾಡಿರ್ತಕ್ಕಂಥ ಜಾಗ ಇತ್ತು. ಅವರ ವಿಭೂತಿ ಅಂತಂದ್ರೆ ಅವರ ಅಸ್ಥಿ, ಅದನ್ನ ಅಮ್ಮವರು ಅವ್ರಿಗೆ ಯಾಕೆ ಅನ್ನಿಸ್ತು ನಮಗೆ ಗೊತ್ತಿಲ್ಲ. ಆದರೆ ಅವರು ಒಂದು ಕಲಶದಲ್ಲಿ ಇಟ್ಕೊಂಡಿದ್ರು ಅದನ್ನು. ನಮ್ಮ ಎಲ್ಲ ಕುಟುಂಬದವ್ರಿಗೂ ಎಲ್ರಿಗೂ ಗೊತ್ತು, ನಮ್ಮ ಆಪ್ತ ಸ್ನೇಹಿತರಿಗೆ ಎಲ್ರಿಗೂ ಗೊತ್ತದು. ಒಂದು ಕಲಶದಲ್ಲಿ ಇಟ್ಟಿದ್ರು, ಅದನ್ನ ಇಡಿ ಅಂತ ಹೇಳಿದರು. 6.5 ವರ್ಷ ಎಲ್ಲಿ ಪ್ರಯತ್ನ ಮಾಡಿ ಅದು ಆಗ್ಲಿಲ್ವೋ, ಅದನ್ನ ಎಲ್ಲಿ ಆಗತ್ತೋ ಸ್ಮಾರಕ, ಅದನ್ನ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದ್ರು. ಆಮೇಲೆ 2 ವರ್ಷಗಳ ಹಿಂದೆ 2023 ನಮ್ದು ಯಾವಾಗ ಅಲ್ಲಿ ಮೈಸೂರಲ್ಲಿ ಸ್ಮಾರಕ ಆಯಿತು, ಅಲ್ಲಿ ಅದಕ್ಕೆ ಮುಂಚೆ ಒಂದು ತಿಂಗಳ ಹಿಂದೆ ಅಲ್ಲಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ, ಈಗ ಅಲ್ಲಿ ಏನು ಪುತ್ಥಳಿ ನಿಂತಿದೆಯೋ ಅಪ್ಪ ಅವ್ರದ್ದು, ಅದು ಆ ಒಂದು ಕಲಶದ ಮೇಲೆ, ಆ ಒಂದು ಅವರ ಅಸ್ಥಿ ಮೇಲೆ ಅದು ನಿಂತ್ಕೊಂಡಿದೆ. ಅವ್ರು ನಿಂತ್ಕೊಂಡಿದ್ದಾರೆ ಅಲ್ಲಿ. ನಾವು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ, ಸಾಕಷ್ಟು ಹೋರಾಟ ಇದೆ. ದಯವಿಟ್ಟು ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇರಬೇಡಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಮನೆ ಬಾಗಿಲು ತೆಗೆದೇ ಇರುತ್ತೆ, ದಯವಿಟ್ಟು ಬನ್ನಿ, ಕೇಳ್ಕೊಳ್ಳಿ, ನೇರವಾಗಿ ಕೇಳಿ. ಏನಾದರೂ ಪ್ರಶ್ನೆಗಳಿದ್ರೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕೆಟ್ಟದಾಗಿ ಕಾಮೆಂಟ್ಗಳನ್ನು ಬರೆಯೋದು, ಆರೋಪಗಳನ್ನು ಹೊರಿಸೋದು ದಯವಿಟ್ಟು ಮಾಡಬೇಡಿ. ವಿ ಡೋಂಟ್ ಡಿಸರ್ವ್ ದಿಸ್.